ಪರ್ಫಾರ್ಮೆನ್ಸ್ ಅಂಡ್ ಪ್ರೋಗ್ರೆಸ್ ರಿಪೋರ್ಟ್ ಈ ಐಡಿಯಾ ಹೇಗೆ ಬಂತು ಸರ್? ಎಸ್, ನಾವು ಮುಂಚೆನೆ ಹೇಳಿದಾಗೆ ಕ್ಯಾಲೆಂಡ್ರಲ್ಲಿ ಯಾವೆಲ್ಲ ಈವೆಂಟ್ಸ್ ಮಾಡ್ತೀವಿ, ಮೀಟಿಂಗ್ಸ್ ಮಾಡ್ತೀವಿ ಅಂತ ಝೋನ್ ವೈಸು ಮತ್ತೆ REC ಮತ್ತೆ DEC ವೈಸ್ ಪೂರ್ತಿ ನಾವೀಗ ಶೆಡ್ಯೂಲ್ ಕೊಟ್ಟಿದ್ದೀವಿ, ವರ್ಷ ಪೂರ್ತಿ ಶೆಡ್ಯೂಲ್ ಕೊಟ್ಟಿದ್ದೀವಿ. ಈ ಎಲ್ಲ ಮೀಟಿಂಗ್ಸ್ ಮತ್ತೆ ಈವೆಂಟ್ಸ್ ಸರಿಯಾದ ರೀತಿಯಲ್ಲಿ ನಡೀತಾ ಇದೆಯಾ ಅನ್ನೋ ಒಂದು ಇನ್ಫಾರ್ಮೇಶನ್ ನಮ್ಮ ಮೆಂಬರ್ಗಳಿಗೆ ತಿಳಿಸ್ಬೇಕು. ಈ ಮೆಂಬರ್ಗಳಿಗೆ ತಿಳಿಸೋ ಒಂದು ಉದ್ದೇಶದಿಂದನೇ ಈ ಒಂದು ನಾವು ಪರ್ಫಾರ್ಮೆನ್ಸ್ ಮತ್ತೆ ಪ್ರೋಗ್ರೆಸ್ ರಿಪೋರ್ಟ್ ಅನ್ನೋ ಕಾನ್ಸೆಪ್ಟ್ ಬಂದಂಥದ್ದು. ಸೊ ಮೆಂಬರ್ಗಳು ಪರ್ಫಾರ್ಮೆನ್ಸ್ ರಿಪೋರ್ಟಲ್ಲಿ ಹೋದಾಗ ಅವ್ರಿಗೊಂದು ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ನಾವು ಎಷ್ಟು ಮೀಟಿಂಗ್ ಶೆಡ್ಯೂಲ್ ಮಾಡಿದ್ದೀವಿ, ಎಷ್ಟು ಮೀಟಿಂಗ್ ಕಂಪ್ಲೀಟ್ ಆಗಿದೆ, ಇನ್ನು ಎಷ್ಟು ಮೀಟಿಂಗ್ ಬ್ಯಾಲೆನ್ಸ್ ಹಂಗೆ ಉಳಿದಿದೆ, ಯಾಕೆ ಕ್ಯಾನ್ಸಲ್ ಆಗಿದೆ ಅನ್ನೋ ಇನ್ಫಾರ್ಮೇಶನ್ ಕೂಡ ಅವ್ರಿಗೆ ಗೊತ್ತಾಗುತ್ತೆ. ಸೊ ಈವೆಂಟ್ಸಲ್ಲಿ ನಾವು ಯಾವೆಲ್ಲ ಈವೆಂಟ್ಸ್ ಲಿಸ್ಟ್ ಮಾಡಿದ್ದೀವಿ ಆ ಎಲ್ಲ ಈವೆಂಟ್ಸು ಕಂಪ್ಲೀಟ್ ಆಗಿದೆಯಾ, ಯಾವ್ದು ಬ್ಯಾಲೆನ್ಸ್ ಉಳ್ಕೊಂಡಿದೆ, ಸೊ ಯಾವ್ದು ಕ್ಯಾನ್ಸಲ್ ಆಗಿದೆ ಅನ್ನೋ ಇನ್ಫಾರ್ಮೇಶನ್ ಕೂಡ ಮೆಂಬರ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ಇಲ್ಲಿ ಏನು ಉದ್ದೇಶ ನಮಗೆ ಪರ್ಫಾರ್ಮೆನ್ಸ್ ಮತ್ತೆ ಪ್ರೋಗ್ರೆಸ್ ರಿಪೋರ್ಟ್ ಅಂತ ಹೇಳಿದ್ರೆ, ಟ್ರಾನ್ಸ್ಪರೆನ್ಸಿ ಇಸ್ ಅವರ್ ಮೋಟೋ, ಆಕ್ಷನ್ ಇಸ್ ಅವರ್ ಇಂಟೆನ್ಷನ್. ಸೊ ವಿ ಹ್ಯಾವ್ ಟು ರೀಚ್ ಅವರ್ ಮೆಂಬರ್ಸ್ ಸೊ ದಟ್ ದೇ ಶುಡ್ ಅಂಡರ್ಸ್ಟ್ಯಾಂಡ್ ವಿ ಆರ್ ಪರ್ಫಾರ್ಮಿಂಗ್. ಓಕೆ. ಸೊ ಇದು ನಮ್ಮ ಉದ್ದೇಶ ಆಗಿದೆ. ZEC, DEC, REC ಹೇಗೆ ಪರ್ಫಾರ್ಮ್ ಮಾಡ್ತಿದೆ ಅನ್ನೋ ಸಮ್ ಅಪ್ ಏನಿದೆ, ದಟ್ ಇಸ್ ವಾಟ್ ಇಸ್ ಅವರ್ CEC ಕನ್ಸಾಲಿಡೇಟೆಡ್ ಪ್ರೋಗ್ರೆಸ್ ರಿಪೋರ್ಟ್ ಆಗುತ್ತೆ. ಸೊ ಇಲ್ಲಿ ಮೆಂಬರ್ಸ್ ಕ್ಲಿಯರ್ ಆಗಿ ಅವ್ರಿಗೊಂದು ಜಡ್ಜ್ಮೆಂಟ್ ಬರುತ್ತೆ. ನೆಕ್ಸ್ಟ್ ಟೈಮ್ ನಾವು ಇದೇ ಒಂದು ಟೀಮ್ಗೆ ಮ್ಯಾಂಡೇಟ್ ಕೊಡಬೇಕು ಅಥವಾ ನೆಕ್ಸ್ಟ್ ಯಾರು ನಾವು ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿ ಈ ಒಂದು ಕ್ಲಾರಿಟಿ ಮೆಂಬರ್ಗಳಿಗೆ ವೆರಿ ಕ್ಲಿಯರ್ ಆಗಿ ಒಂದು ವಿಷನ್ ಸಿಗುತ್ತೆ. ಸೊ ನಾವು ಹೇಗೆ ಪರ್ಫಾರ್ಮ್ ಮಾಡ್ತಿದ್ದೀವಿ ಅಂತ.